ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಜನರಿಗೆ ಶಾಕ್ ನೀಡಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ಹೆಚ್ಚಳ ಮಾಡಲಾಗಿದ್ದು, ಇಂಧನ ದರ ರಾಜ್ಯದಲ್ಲಿ ದುಬಾರಿ ಕುರಿತು ಕಲಬುರಗಿ ಜಿಲ್ಲೆಯ ಜನರ ಪ್ರತಿಕ್ರಿಯೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಖಟಾಖಟ್ 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 ಇಂದ ಡೀಸೆಲ್ ಮತ್ತೆ ಪೆಟ್ರೋಲ್ನ ದರ ಏರಿಸಿದ್ದಾರೆ. ಹೀಗೆ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಡಬಲ್ ಮಾಡಿದ್ರು, ಲಿಕ್ಕರ್ ಪ್ರೈಸನ್ನು 3 ಪಟ್ಟು ಜಾಸ್ತಿ ಮಾಡಿದ್ರು. ಈಗ ನೋಡಿದರೆ ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಸಿದ್ದಾರೆ ಇವರು. ಕ್ರೈಮ್, ಕಲೆಕ್ಷನ್, ಕರಪ್ಷನ್ ಈ ಮೂರರಲ್ಲಿ ಅತಿ ಹೆಚ್ಚಿನ ಅಂಕೆ ಪಡೆಯುವ ಸರ್ಕಾರ ಇವರು. ಮಾರ್ಕ್ಸ್ ಕಾರ್ಡ್ ಅಂತೀವಲ್ಲ, ಮೆರಿಟ್ಸ್. ಇವ್ರದ್ದು ಮೆರಿಟ್ಸ್ ಏನು ಅಂತಂದರೆ ಕರಪ್ಷನ್ನು, ಕಲೆಕ್ಷನ್ನು ಮತ್ತು ಕ್ರೈಮ್. ನಮ್ಮ ಜನ, ಮುಕ್ತ ಜನರು, ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ, ಒಂದು ಆಸೆ ತೋರಿಸಿದ್ದಕ್ಕೆ ಅವ್ರನ್ನ ಅತಿ ಹೆಚ್ಚಿನ ಬಹುಮತದಿಂದ ಆರಿಸ್ತಂತಿದ್ರು. ಇವತ್ತೇನು ಪರಿಸ್ಥಿತಿ ಬಂದಿದೆ? ಅತಿ ಹೆಚ್ಚಿನ ದರ ಏರಿಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ರಾಜ್ಯ BJP ಸರ್ಕಾರ ಇದ್ದಾಗ ಬೇರೆ ರಾಜ್ಯಗಳು, ದಕ್ಷಿಣದ ಬೇರೆ ರಾಜ್ಯಕ್ಕಿಂತ 7 ರೂಪಾಯಿ ಕಡಿಮೆ ಇತ್ತು ಡೀಸೆಲ್ ಮತ್ತು ಪೆಟ್ರೋಲ್ದು ಪ್ರೈಸ್. ಈಗ ನೋಡಿದರೆ ಆಲ್ ಆಫ್ ಅ ಸಡನ್ ಇದನ್ನು ಏರಿಸಿದ್ದಾರೆ. ಸೊ ಖಟಾಖಟ್ 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 ಆಗಿ ಅವ್ರು ಎಲ್ಲ ಪ್ರೈಸ್ಗಳನ್ನು, ಎಲ್ಲ ದರಗಳನ್ನು ಏರಿಕೆ ಮಾಡ್ತಾರೆ. ಎಲ್ಲದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಾಳೆ ನೀವು ನಿದ್ದೆ ಮಾಡಬೇಕು ಅಂತಂದ್ರೂ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ಸನ್ನು ನಂಬಿ ನೀವು ವೋಟ್ ಹಾಕಿದ್ದೀರ ಜನ. ಈ ಮುಂಬರುವ ದಿನಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಮೇಲೆ, ಕರ್ನಾಟಕದ ಜನರ ಮೇಲೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆಯನ್ನು ಮಾಡಿ ಇವತ್ತು ಕರ್ನಾಟಕದ ಜನರಿಗೆ ಮೋಸ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ವಿಷಾದನೀಯವಾಗಿದೆ. ಯಾಕಂದರೆ ಇವತ್ತು ಕರ್ನಾಟಕದ ಜನರು ಇವತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಈಗಾಗಲೇ ಬಳಲ್ತಾ ಇದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಇವತ್ತು ದ್ವೇಷ ರಾಜಕಾರಣ ಮಾಡಲಿಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಕರ್ನಾಟಕದಲ್ಲಿ ಬರೀ 9 ಸೀಟ್ಗಳು ಬಂದಿದ್ದಾವೆ ಅನ್ನುವ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಈ ಪೆಟ್ರೋಲಲ್ಲಿ ಮತ್ತು ಡೀಸೆಲಲ್ಲಿ 3 ರೂಪಾಯಿ ಮತ್ತು 3 ರೂಪಾಯಿ 50 ಪೈಸದಲ್ಲಿ ಏನು ಇವತ್ತು ರೇಟನ್ನು ಇನ್ಕ್ರೀಸ್ ಮಾಡಿದಾರ, ಇದು ತುಂಬ ಕನ್ನಡಿಗರಿಗೆ ನೋವಿನ ಸಂಗತಿಯಾಗಿದೆ. ಈಗಾಗಲೇ ಇವರು ಪಂಚ ಗ್ಯಾರಂಟಿಗಳನ್ನು ಕೊಡುವ ಉದ್ದೇಶದಿಂದ ಇವತ್ತು ರೈತರಿಗೆ ಪಾಣಿಯಲ್ಲಿ ಮತ್ತು ಸ್ಟ್ಯಾಂಪಲ್ಲಿ ಹಾಗೂ ಹಲವಾರು ರೈತರಿಗೆ ಸಂಬಂಧಪಟ್ಟಂಥ ಹಲವಾರು ಇವತ್ತು ಗಿಫ್ಟ್ ಡೀಡ್ ಇರ್ಬೋದು, ಸೆಲ್ ಡೀಡ್ ಇರ್ಬೋದು, ಹೀಗೆ ಕಂದಾಯದಲ್ಲಿ ಬರುವಂಥ ಬಹುತೇಕಗಳಲ್ಲಿ ಇವರು ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಣವನ್ನು ಜಮಾ ಮಾಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈಗಾಗಲೇ ಉದ್ಯೋಗ ಇಲ್ಲದೇ ಇಲ್ಲಿ ಯುವಕರು ಭಾಳಷ್ಟು ಸಮಸ್ಯೆಯಲ್ಲಿ ಬೆಳೆದಾಡುತ್ತಿರುವುದರಿಂದ ಮತ್ತೆ ಕೂಡ ಇವತ್ತು 3 ರೂಪಾಯಿ ಮತ್ತು 3 ರೂಪಾಯಿ 50 ಪೈಸವನ್ನು ಇವತ್ತು ಈ ತೈಲಗಳ ಮೇಲೆ ಏನು ಬೆಲೆ ಏರಿಕೆ ಮಾಡಿದಾರ, ಇವರಿಗೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನವರೇ, ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿದ್ರೆ ಕನ್ನಡಿಗರ ಒಳಿತಿಗಾಗಿ ಕೆಲಸ ಮಾಡಿ. 5 ವರ್ಷ ಮೇ ತಿಂಗಳಿನಲ್ಲಿ ಏನು ವಿಧಾನಸಭೆ ಚುನಾವಣೆ ಆಯಿತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಒಂದು ತಂಡ ಗ್ಯಾರಂಟಿಗಳು ಕೊಡ್ತೀವಿ ಅಂಥೇಳಿ ಭರವಸೆ ಕೊಟ್ಟರು. ಮತ್ತು ಜನ ಓಟ್ನೂ ಹಾಕಿದ್ರು. ಯಾಕೆ ಓಟ್ ಹಾಕಿದ್ರಂದ್ರೆ ಗ್ಯಾರಂಟಿ ಸಲಗೆ ಓಟ್ ಹಾಕ್ಯಾರಂತಿಲ್ಲ. BJP ನೇತೃತ್ವದ ಬೊಮ್ಮಾಯಿ ಸರ್ಕಾರ ನಿಷ್ಕ್ರಿಯವಾಗಿತ್ತು, NT ಅನಿತಂಬ್ರಿಸಿತ್ತು, ಆಡಳಿತ ವಿರೋಧಿ ಅಲೆ ಇತ್ತು. ಆ ಕಾರಣದಿಂದ ಏನದಲ್ಲ, ಸರ್ಕಾರ ಏನದಲ್ಲ ಬಿತ್ತು. ಸರ್ಕಾರ ಬಿದ್ದ ನಂತರ ಸಿದ್ದರಾಮಯ್ಯನವರು ಅವ್ರು ಭರವಸೆ ಕೊಟ್ಟ ರೀತಿಯಲ್ಲಿ 5 ಗ್ಯಾರಂಟಿ ಕೊಟ್ಟರು. ಬಸ್ ಫ್ರೀ ಕೊಟ್ರಿ, ಹೆಣ್ಮಕ್ಳಿಗೆ 2,000 ಹಾಕ್ತಾ ಇದ್ದೀರಿ, ಅದೇ ರೀತಿ ನಿರುದ್ಯೋಗಿಗಳಿಗೆ ನೀವು ಭತ್ಯೆ ಕೊಡ್ತಾ ಇದ್ದೀರಿ, ಅದೇ ರೀತಿಯಾಗಿ ನೀವೇನಪ್ಪ ವಿದ್ಯುತ್ ಫ್ರೀ ಕೊಡ್ತಾ ಇದ್ದೀರಿ 200 ಯೂನಿಟು, ಈ ರೀತಿ 5 ಗ್ಯಾರಂಟಿಗಳು ಕೊಟ್ರಿ. ಇದು ಜನ ಫಲನೂ ತೊಗೊಂಡರ. ಇದರಿಂದ ಏನದಲ್ಲ, ಶಾಶ್ವತ ಪರಿಹಾರ ಆಗಲ್ಲ. ಕರ್ನಾಟಕ ಜನರಿಗೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಜನರ ಕೈಗೆ ಕೆಲಸ ಸಿಗಬೇಕು, ಜನರಿಗೆ ಏನತ್ತಲ್ಲ ಬದುಕಲಿಕ್ಕೆ ಅನುಕೂಲ ಆಗಬೇಕು, ಅವ್ರಿಗೆ ಏನದಲ್ಲ ಒಳ್ಳೆ ಶಿಕ್ಷಣ ಸಿಗಬೇಕು, ಒಳ್ಳೆ ರೀತಿ ಏನದಲ್ಲ ಉದ್ಯೋಗ ಅವಕಾಶ ಸಿಗಬೇಕು. ಆ ನಿಟ್ಟಿನ ಒಂದು ಕೆಲಸ ಆದ್ರೆ ಮಾತ್ರ ಶಾಶ್ವತವಾದಂಥ ಒಂದು ರಾಜ್ಯದ ಪ್ರಗತಿ ಆಗ್ತದೆ. ಅದಕ್ಕೆ ಪ್ರಗತಿ ಆಗಬೇಕು. ಒಂದು ಕೃಷಿ ಕ್ಷೇತ್ರದ ಉದ್ಯೋಗ ಸೃಷ್ಟಿಯಾಗಬೇಕು, ಕೃಷಿಯೇತರ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು.
ಅವಾಗ ಮಾತ್ರ ನಮ್ಮ ನಿರುದ್ಯೋಗ ಸಮಸ್ಯೆ ಹೋಯ್ತು ಅಂದ್ರೆ ಶಾಶ್ವತವಾಗಿ ನಾವು ಆರಾಮಾಗಿ ಬದುಕ್ತೀವಿ. ನೀವು ಪುಕ್ಕಟೆ ನೀವು ಎಲ್ಲ ಪುಕ್ಷಟೆ ಕೊಡ್ತೀನಿ, ಮನೆಗೆ ಕೊಡ್ರಿ ತಿಂಗಳ 10,000 ಕೊಡ್ತೀನಿ, 1,00,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಇದು ಹಿಂಗೆ ರಾಜ್ಯ ನಡೆಸೋದಾಗಲ್ಲ. ನೀವು ಎಲ್ಲಿಂದ ಕೊಡ್ತೀರಿ ಸಿದ್ದರಾಮಯ್ಯನವರೇ? ಅದಕ್ಕೆ ನೀವು ಒಂದು ಕಡೆ 5 ಗ್ಯಾರಂಟಿ ಕೊಟ್ಟು ಇವತ್ತು 3 ರೂಪಾಯಿ ಪೆಟ್ರೋಲ್ ಏರಿಸಿರಿ. ಈಗ 1 ಗಂಟೆ ಆಯ್ತು ನಮ್ಮ ರಿಪೋರ್ಟ್ ಬಂದು. ಡೀಸೆಲ್ ರೇಟ್ 3.5 ರೂಪಾಯಿ ಏರಿಸಿರಿ. ಇದು ಯಾವ ನ್ಯಾಯ ಅದ? ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಏರಿದ ತಕ್ಷಣ ಏನದ ಕಾಯಿಪಲ್ಯ ರೇಟ್ ಇರ್ತದ, ಎಲ್ಲ ತರಕಾರಿ ರೇಟ್ ಇರ್ತದ, ದವಸ ಧಾನ್ಯ ರೇಟ್ ಇರ್ತದ, ಬಟ್ಟಿ ಬರಿ ರೇಟ್ ಇರ್ತದ. ಅದೇ ರೀತಿಯಾಗಿ ಪ್ರತಿಯೊಂದು ರೇಟ್ಗಳು, ತಿಂಡಿ ದಿನಸುಗಳ ರೇಟ್ಗಳು, ಎಲ್ಲ ಕ್ಷೇತ್ರದ ದರಗಳು ಏರ್ತವ. ಎಲ್ಲ ರೇಟ್ಗಳು ಏರ್ಲಕ್ಕೆ ಮೂಲ ಕಾರಣದ ಪೆಟ್ರೋಲು ಡೀಸೆಲ್. ಅದಕ್ಕೆ ನೀವು ಇದು ಮಾಡಿದ್ದು ಭಾಳ ದೊಡ್ಡ ತಪ್ಪದ. ಕರ್ನಾಟಕ ಜನರ ವಿರುದ್ಧದ, ಜನಪರ ವಿರೋಧಿ ಧೋರಣೆ ಅದ, ಬಡವ್ರ ವಿರೋಧಿ ಧೋರಣೆ ಅದ, ಮಧ್ಯಮ ವರ್ಗದ ಜನರ ವಿರೋಧಿ ಧೋರಣೆ ಅದ. ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಇದೇನಪ್ಪ ಅಂದ್ರೆ ಭಾಳ ಆಘಾತಕಾರಿಯಾದ ಸುದ್ದಿ ಅದ. ನೀವೇನು ನಿರ್ಣಯ ತೋರಿ, ಇದು ನಿರ್ಣಯ ವಾಪಸ್ ತೋರಿ. ಇದು ಅಪಾಯಕಾರಿ ನಿರ್ಣಯ ಅದ. ಇದರಿಂದ ಏನದಲ್ಲ, ಕರ್ನಾಟಕ ರಾಜ್ಯದಲ್ಲಿ ನೀವೇನು ಇಲ್ಲಿ ತನಕ ಆಳಿರಿ, ನೀವೇನು ಮುಖ್ಯಮಂತ್ರಿಯಾಗಿ 2 ಟರ್ಮ್ ಆಳಿರಿ, ಒಳ್ಳೆ ಹೆಸರು ಇಟ್ಕೊಂಡ್ರಿ. ಇದರ ಅರ್ಥ ನಿಮ್ಗೆ ನಾವು ವೈಯಕ್ತಿಕವಾಗಿ ನಿಮ್ಮ ಪ್ರಶಂಸನೆ ಮಾಡ್ತಾ ಇಲ್ಲ. ನೀವು ಒಂದು ಲೋಯ ಸಿದ್ಧಾಂತದಿಂದ ಬಂದಿರಿ, ಸಮಾಜವಾದಿ ಸಿದ್ಧಾಂತದಿಂದ ಬಂದಿರಿ, ಜನಪರ ಸಿದ್ಧಾಂತದಿಂದ ಬಂದಿರಿ. ಕೆಳಮಟ್ಟದ ಹಳ್ಳಿಲಿಂದ ಇವತ್ತೇನದಲ್ಲ ಬೆಂಗಳೂರು ತನ ಮುಟ್ಟಿ ರಾಜ್ಯದ ಮುಖ್ಯಮಂತ್ರಿ ಆಗಿರಿ. ನೀವು ಈಗ ಇಂಥ ಧೋರಣೆ ತಗೊಂಡು ಜನಊರು ವಿರೋಧಿ ಸರ್ಕಾರ ಅಂತೇಳಿ ಪಟ್ಟ ಕಟ್ಕೋಬೇಕಾಗ್ತದ. ಇವತ್ತೇನು ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚು ಮಾಡಿರಿ, ತಕ್ಷಣ ವಾಪಸ್ ತಗೋರಿ. ನೀವು ವಾಪಸ್ ತಗೋರಿ. ಅವು 5 ಗ್ಯಾರಂಟಿ ನಮ್ಮ ರಾಜ್ಯ ಸರ್ಕಾರ ಎಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡ್ಯದ. ಇದು ಬಹಳ ಒಂದು ಖಂಡನೀಯ ವಿಚಾರ ಅದ. ಯಾಕಂತಂದ್ರೆ ಇತ್ತೀಚೆಗೆ ಚುನಾವಣಾ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆಗೊಳಿಸಿತ್ತು. ಆದರೆ ಈ ಒಂದು ಲೋಕಸಭೆ ಚುನಾವಣೆ ಆದ ನಂತರ ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ 3 ರೂಪಾಯಿ 50 ಪೈಸೆ ಮತ್ತು ಡೀಸೆಲ್ ಬೆಲೆ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3 ರೂಪಾಯಿ 50 ಪೈಸೆ ಹೆಚ್ಚಳ ಮಾಡಿರುವುದು ಇದು ಬಹಳ ಆತಂಕದ ವಿಷಯ ಅದ. ಯಾಕಂತಂದ್ರೆ ಈಗಾಗಲೇ ಪ್ರತಿಯೊಂದು ಬೆಲೆ ಕೂಡ ಇವತ್ತು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿರುವುದು ಇದು ಬಹಳ ಶೋಚನೀಯ ಪರಿಸ್ಥಿತಿ ಅದ. ಅದರಲ್ಲಿ ಏನು ದಿನನಿತ್ಯ ವಾಹನ ಸವಾರರು ಬಳಕೆ ಮಾಡುವಂತ ಒಂದು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಇದನ್ನು ಹೆಚ್ಚಿಗೆ ಮಾಡಿರೋದ್ರಿಂದ ಜನರಿಗೆ ಇದು ಮತ್ತಷ್ಟು ಆರ್ಥಿಕ ಹೊಣೆ ಆಗಲಿದೆ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯವರು ಇದು ಕೂಡಲೇ ಒಂದು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಏನಪ್ಪಾ ಅಂತಂದ್ರ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನೀವು ಏರಿಸಿರಿ, ಇದು ಬಹಳ ದುರಂತ ಅಂತ ನಾ ಈ ಸಂದರ್ಭ ಹೇಳ್ತೀನಿ. ಅದಕ್ಕೆ ಈ ಬೆಲೆಯನ್ನು ನೀವು ಕೂಡಲೇ ನೀವು ಹಿಂದೆ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಜನರು ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಟ್ಟರೆ ಇದು ಕಳ್ಕೊಂಡಂಗ ಆಗ್ತದ. ಯಾಕಂದ್ರೆ ಕೇಂದ್ರ ಪೆಟ್ರೋಲ್ ಮತ್ತು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸುವುದು ಇದೊಂದು ಇದು ಇದ್ರೂ ಕೂಡ ಇದು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿದಪ್ಪ ಅಂತಂದ್ರೆ ಇದು ಬಹಳ ದುರಂತದ. ಅದಕ್ಕೆ ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾ ಆಗ್ರಹ ಮಾಡ್ಕೊತೀನಿ, ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿರಿ, ಇದು ಕೂಡಲೇ ಹಿಂಪಡೆಯಿರಿ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಪದೇ ಪದೇ ರಾಜಕೀಯ ಮಾಡ್ತಾ ಇದ್ದಾರೆ ಇವರು ಮುಖ್ಯಮಂತ್ರಿಗಳು. ಯಾಕಂದರೆ ಬರೀ ಬಸ್ ಫ್ರೀ, ಲೈಟ್ ಬಿಲ್ ಲೈಟ್ ಮಾಫ್ ಅಂತ 71% ಕೊಡ್ತಾರೆ. ಅದ್ರಾಗ ಪೂರ ಏನೂ ಇಲ್ಲ. 4-5 ಸಾವಿರ ರೂಪಾಯಿ ಬಿಲ್ ಬರ್ತದೆ ನಮ್ಗೆ ಲೈಟ್ ಬಿಲ್ಲ. ಆದರೆ ಇದೇ ಸುಮ್ಮನೆ ಆಶ್ವಾಸನೆ ಕೊಡೋದು, ಸುಳ್ಳು ಆಡೋದು, ಇದು ಜಾಸ್ತಿ ಭಾಳ ದಿವಸ ನಡೆಯಲ್ಲ ರಾಜಕೀಯದು. ಈ ಪೆಟ್ರೋಲ್ ದರ ಏರಿಕೆ ದಿಢೀರಂತ ಏರಿಸ್ಬಿಟ್ರಲ್ಲ ರಾಜ್ಯ ಸರ್ಕಾರ, ನೀವು ಬರೀ ಇದೇ ಹೆಚ್ಚು ಮಾಡ್ಕೊತ ಹೋದ್ರೆ ಮುಂದೆ ನಾವು ಏನು ಮಾಡಬೇಕು? ಜನರಿಗೆ ಫ್ರೀ ಕೊಡ್ತೀನಂದ್ರಿ, ಅವು ಇವು ಎಲ್ಲ ಬಂದ್ ಮಾಡಾಕತ್ತೀರಿ. ಒಂದು ಇಲ್ಲಿ ಹೆಚ್ಚಿಗೆ ತೊಗೊಂಬೋದು ಅಲ್ಲಿ ಕೊಡೋದು. ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಹೈಯೆಸ್ಟ್ ತಂದಿದ್ದೀವಲ್ಲ, ನಮ್ಮದೇನು ಇದು ರಾಜ್ಯ ಸರ್ಕಾರ ತಪ್ಪು. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ತಕ್ಕಂಥದ್ದು ಇಷ್ಟೇ, ಇದು ದಿಢೀರ್ ನಿಮ್ಗೆ ಬೇಕಾದಂಗೆ ಡಿಸಿಷನ್ ತೊಗೊಂಡು ತಪ್ಪು. ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿರಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ,
ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.